ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಸುರಕ್ಷಿತ ಸಂಚಾರಕ್ಕಾಗಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ದಯಾನಂದ ಸಾರ್ವಜನಿಕರಲ್ಲಿ ಜಾಗೃತಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದ ಭಕ್ತ ಕನಕದಾಸ ಕಟ್ಟೆಯ ಹತ್ತಿರ ಸೇರಿದ ಸಾರ್ವಜನಿಕರಿಗೆ ಸುರಪುರ ಪೊಲೀಸ್ ಠಾಣಾ ಪೊಲೀಸ್ ಪೇದೆ ಜನಸ್ನೇಹಿ ದಯಾನಂದ ಬಿ ಜಮಾದಾರ್ ಅವರು ಸಂಚಾರಿ ನಿಯಮಗಳು ಹಾಗೂ ಸೈಬರ್ ಅಪರಾಧ ಕುರಿತು ಸುರಕ್ಷಿತ ಸಂಚಾರಕ್ಕಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ದೇವತ್ಕಲ್ ಗ್ರಾಮದ ಸಾರ್ವಜನಿಕರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ದೇವತ್ಕಲ್ ಗ್ರಾಮದ ಗುರು, ಹಿರಿಯರು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿಗಾರರು ಮೌನೇಶ್ ಆರ್ ಭೋಯಿ. ಹೋಗ್ಬೇಕಂತ ಹಾಕಿರ್ತಾರೆ. ನಾವು 80 ಸ್ಪೀಡ್ ಇರ್ತೀವಿ. ಕುಡಿದು ವಾಹನ ಚಲಾಯಿಸಬಾರ್ದು ಅಂತ ಹೇಳಿರ್ತೀವಿ. ಕುಡ್ದೇ ವಾಹನ ಚಲಾಯಿಸ್ತಾರೆ. ನಾವು ಗಾಡಿ ತೊಗೊಂಡು ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೇಕ್ರಿ? ನಮ್ಮ ಜನ ಏನು ತೊಗೊಂಡು ಒಂದು ಕೀ ಸಿಕ್ಕರೆ ಸಾಕು, ಗಾಡಿ ಚಾಲು ಮಾಡೋದು, ಹೊಡೆಯೋದು, ಹೋಗ್ಬಿಡ್ತಾರೆ. ಗಾಡಿ ಚಾಲು ನಾವು ಹೊರಗೆ ಹೋಗ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ತೊಗೋಬೇಕು. ಈ ಹೆಲ್ಮೆಟ್ ನಮ್ಮ ಜೀವ ರಕ್ಷಕ, ನಮ್ಮನ್ನು ಪ್ರಾಣ ಉಳಿಸ್ತದೆ. ಹೆಲ್ಮೆಟ್ ಜೊತೆ ಏನಿರಬೇಕಪ್ಪ ಅಂದ್ರೆ ನಮ್ಮ ಬೈಕ್ ರಿಜಿಸ್ಟ್ರೇಷನ್ ಕಾಪಿ ಇರಬೇಕು, ನೋಂದಣಿ ಆಗಿರ್ಬೇಕು. ಅದು RTO ಆಫೀಸ್ನೆಲ್ಲ ಆ ನಂಬರ್. ಅದ್ರ ಜೊತೆ ಏನಿರ್ಬೇಕಪ್ಪ ಅಂದ್ರೆ ಯಾರು ಬೈಕ್ ತೊಗೊಂಡಿರ್ತಾರ ಅವ 18 ವರ್ಷ ಮ್ಯಾಗ ಆಗಿರ್ಬೇಕು. 18 ವರ್ಷ ಮೇಲ್ಪಟ್ಟು ವಯಸ್ಕನಾಗಿರ್ಬೇಕು. ಅದು ಏನಾದ್ರೂ ಅಪ್ರಾಪ್ತ ವಯಸ್ಸಿನ ಮಗು ಆಗಿದ್ದೀನಂದ್ರೆ ಆ ಮಗುವಿನ ಪೋಷಕರಿಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ದಂಡ ವಿಧಿಸ್ತೀವಿ. ಇನ್ನೊಂದು ಏನಪ್ಪ ಅಂದ್ರೆ ಅದ್ರ ಜೊತೆಗೆ ಇನ್ಸೂರೆನ್ಸ್ ತೊಗೊಂಡು ಹೋಗ್ಬೇಕು. ಇನ್ಸೂರೆನ್ಸ್ ಯಾಕೆ ಬೇಕು? ರಿಜಿಸ್ಟ್ರೇಷನ್ ಯಾಕೆ ಬೇಕು? ಮತ್ತಂದ್ರೆ ಲೈಸೆನ್ಸ್ ಬೇಕು. ಅದು ಯಾಕೆ ಬೇಕು? ನಮ್ಗೆ ಏನಾದರೂ ಅಪಘಾತ ಆಯ್ತಪ್ಪ, ಅಪಘಾತದಲ್ಲಿ ಮರಣ ಹೊಂದಿದಾಗ ಅವ್ರ ಕುಟುಂಬಕ್ಕೆ ಏನಾದರೂ ಸಹಾಯ ಸಿಗಬೇಕಾದ್ರೆ ನಾವು ಕಡ್ಡಾಯವಾಗಿ ಗಾಡಿ ರಿಜಿಸ್ಟ್ರೇಷನ್ ಆಗಿರಬೇಕು, ಅವ್ರಿಗೆ ಲೈಸೆನ್ಸ್ ಇರಬೇಕು, ಅದ್ರ ಜೊತೆಗೆ ಇನ್ಸೂರೆನ್ಸ್ ಇರಬೇಕು. ಆ ಇನ್ಸೂರೆನ್ಸ್ ಇರಲಿಲ್ಲ ಅಂದ್ರೆ ಏನು ತೊಂದರೆ ಆಗ್ತದೆ? ಲೈಸೆನ್ಸ್ ಇಲ್ಲ ಅಂದ್ರೆ ಏನು ತೊಂದರೆ ಆಗ್ತದೆ? ಏನು ಸಿಗಬೇಕಾಗ್ಯದ ಅವನಿಗೆ ವಿಮಾ ಹಣ ಆತನ ಕುಟುಂಬಕ್ಕೆ ಅದು ಸಿಗಲ್ಲ. ತಪ್ಪು ಯಾರ್ದ್ರಿ? ನಾವು ದಿನನಿತ್ಯ ನೋಡ್ತೇವೆ ಇಲ್ಲಿ ದೇವಪುರ ಕ್ರಾಸ್ನಿಂದ ಏನು ಹೈವೇ ರೋಡ್ ಅದ, ನಮ್ಮ ಬೆಂಗಳೂರು ಹೈವೇ ರೋಡ, ದಿನನಿತ್ಯ ಅಪಘಾತಗಳಾಗ್ತಾವ. ಒಬ್ಬನ ಬಲ್ಲಿ ರಿಜಿಸ್ಟ್ರೇಷನ್ ಕಾಪಿನೇ ಇರಲ್ಲ, ಅವು ಹಿಂಗೆ ಏನೇನೋ ಬರ್ಸಿರ್ತಾನೆ, ದಾನ್ ಅಂತ ಬರ್ಸಿರ್ತಾನ, ಬೇರೆ ಬೇರೆ ಹಿಂಗೆ ಆಗಿರ್ತಾನ. ಇನ್ನೊಬ್ಬ ಏನಂತಾನ ಗಾಡಿ ತೊಗೊಂಡು ಹೋಗಿರ್ತಾರ, ಆ ನಂಬರ್ ಇರಲ್ಲ, ID ಕಾರ್ಡ್ ಇರಲ್ಲ, ಆ ಗಾಡಿ ರಿಜಿಸ್ಟ್ರೇಷನ್ ನಂಬರ್ನೂ ಇರಲ್ಲ, ಲೈಸೆನ್ಸ್ನೂ ಇರಲ್ಲ, ಇನ್ಸೂರೆನ್ಸ್ನೂ ಇರಲ್ಲ. ಅಂಥವ್ಕೆ ಏನು ಮಾಡ್ತೀವಿ ನಾವು? ಬರ್ತೀವಿ ನಾವೇ 3 ದಿನ ಇಡ್ತೀವಿ, 4 ದಿನ ಇಡ್ತೀವಿ, 5 ದಿನ ನಾವೇ ಮಾಡ್ತೀವಿ. ದಯಮಾಡಿ ನಿಮ್ಮ ಎಲ್ಲ ವಾಹನಗಳು, ದ್ವಿಚಕ್ರ ವಾಹನಗಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿದಂಥ ವಾಹನಗಳನ್ನೇ ತೊಗೊಂಡು ಹೋಗಬೇಕು. ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಸುರಕ್ಷತೆ, ನಮ್ಮ ಜೀವನ ಸುರಕ್ಷತೆ ಇತ್ತು ಅಂದ್ರೆ ನಮ್ಮ ಕುಟುಂಬ ಸುರಕ್ಷಿತವಾಗಿರ್ತದೆ. ನಿಮ್ಮ ಕುಟುಂಬದಲ್ಲಿ ಒಬ್ಬ ಯಜಮಾನಿ ಏನಾದರೂ ಡೆತ್ ಆದ್ರೆ ಇಡೀ ಕುಟುಂಬನೇ ದುಃಖಕ್ಕೀಡಾಗ್ತದ, ಆರ್ಥಿಕ ಸಂಕಷ್ಟಕ್ಕೀಡಾಗ್ತಾರ. ಯಾರ ಮಕ್ಕಳಿಗೆ ಯಾರು ನೋಡ್ಕಲ್ಲ, ನಮ್ಮ ಮಕ್ಕಳಿಗೆ ನಾನೇ ಜವಾಬ್ದಾರ. ದಯಮಾಡಿ ನಮ್ಮೆಲ್ಲ ದೇವಸ್ಥಾನ ಗ್ರಾಮಸ್ಥರು ನಾನು ತಿಳ್ಕೊಳಿಸ್ತೀನಿ ಅಂದರೆ, ನಮ್ಮದು ಹೈವೇ ರೋಡ್ ಬರ್ತದೆ. ನಾವು ಏನೋ ಒಂದು ಅವಸರನಾಗ ಹೆಲ್ಮೆಟ್ ಇಲ್ಲದೆ ಹೋಗೋದಾಗಲಿ, ಲೈಸೆನ್ಸ್ ಇಲ್ಲದೆ ಹೋಗೋದಾಗಲಿ, ಟ್ರಿಬಲ್ ರೈಡ್, ಸುಮಾರು ಜನ ನೋಡ್ತೀವಿ ಟ್ರಿಬಲ್ ರೈಡ್ ಹೋಗಿ ಬಿದ್ದು ಬಿಡ್ತಾರೆ ಸ್ಪೀಡಾಗಿ. ನೋಡ್ರಿ, ಅಪಘಾತ ಯಾವಾಗ ಆಗ್ತದೆ ಅಂತ ಗೊತ್ತಾಗಲ್ಲ. ಅಪಘಾತ ಅಲಕ್ಷಿತನದಿಂದ ಆಗ್ತದ, ಅತಿ ವೇಗದಿಂದ ಆಗ್ತದ, ಆಕಸ್ಮಿಕ ಭೀ ಆಗ್ಬೋದು. ಇವು 3 ಇದ್ದವಪ್ಪ ಅಂದ್ರೆ ಅಪಘಾತದಲ್ಲಿ ಮರಣ ಹೊಂದಿದಂಥ ವ್ಯಕ್ತಿ ಕುಟುಂಬಕ್ಕೆ ನಾವೇನಾದರೂ ಸಹಾಯ ಮಾಡ್ಬೋದು. ಇಲ್ಲವಾದಲ್ಲಿ ತೊಂದರೆ ಅನುಭವಿಸೋದು ಯಾರು? ಆ ಸಾವಿನ ಮನ್ಯಾಗ ದುಃಖ ಅನುಭವಿಸೋರು ಅವ್ರ ಕುಟುಂಬಸ್ಥರು. ನೀವೆಲ್ಲ ಇವಾಗ ನಾವು ಏನು ಹೇಳಕತ್ತೀವಪ್ಪ ಅಂದ್ರೆ, ಯಾವುದೇ ವಾಹನ ನಾವು ಹೊರಗಡೆ ಹೋಗುವಾಗ ನೋಂದಣಿ ಆಗಿರಬೇಕು, ವಿಮಾ ಮಾಡಿಸಿರ್ಬೇಕು, ನಾವು RTO ಕಡೆಯಿಂದ ನಮ್ಮ ಒಂದು ಪರವಾನಗಿ ಇರಬೇಕು, ಚಾಲನಾ ಪರವಾನಗಿ ಅಂದರೆ ಲೈಸೆನ್ಸ್. ಅದಿದ್ದಾಗ ಮಾತ್ರ ನಾವು ಸಂಚರಿಸಿರೋ ಏನೋ ರೋಡಿನ ಮ್ಯಾಗ ಹೋಗ್ತಾ ಇರ್ತೀವಿ, ಸ್ಪೀಡಾಗಿ ಹೋಗೋದಾಗಲಿ, ಓವರ್ಟೇಕ್ ಮಾಡೋದಾಗಲಿ, ಟ್ರಿಬಲ್ ರೈಡ್ ಹೋಗೋದಾಗಲಿ, ಮೊಬೈಲ್ ಹಿಡ್ಕೊಂಡು ಹಂಗೆ ಹಲೋ ಅನ್ಕೋತೀನಿ ಬೀಳ್ತಾರೆ, ತಲೆಗೆ ಬಡಿತದ. ಹೆಲ್ಮೆಟ್ ಇರಲ್ಲ. ಈಗ ನೋಡಿರಿ, ಹೆಲ್ಮೆಟ್ ಇತ್ತಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ, ಈಗ ಹೆಲ್ಮೆಟ್ ಅದ, ಈಗ ಹೆಲ್ಮೆಟ್ ಹಾಕೊಂಡು ನಾವು ಗಾಡಿ ಓಡಿಸ್ಲಿ ಆದ್ರೆ ಏನಾದರೂ ಬಿದ್ದನಪ್ಪ ಅಂದ್ರೆ ಎಲ್ಲಿ ಬಡಿತದ? ತಲೆಗೆ ಬಡಿತದ. ತಲೆಗೆ ಬಡಿಯೋ ಬದಲಿ ಹೆಲ್ಮೆಟಿಗೆ ಬಡಿತದ. ತಲೆಗೆ ಡ್ಯಾಮೇಜ್ ಆಗಲ್ಲ, ಮಿದುಳಿಗೆ ತೊಂದರೆ ಆಗಲ್ಲ. ಒಂದು ವೇಳೆ ಮಿದುಳಿಗೆ ಬಡಿತಪ್ಪ, ತಲೆಗೆ ಬಡಿತಪ್ಪ ಅಂದ್ರೆ ಮಿದುಳು ನಿಷ್ಕ್ರಿಯ ಆಗ್ತದ, ಮಿದುಳು ಡೆಡ್ ಆಗ್ತದ, ಮನುಷ್ಯ ಸಾವಿಗೀಡು ಆಗ್ಬೋದು. ಅದೇ ರೀತಿ ಈಗ ಈ ಕೈಗೆ ಒಂದು ಬಿದ್ದನಪ್ಪ ಅಂದ್ರೆ ಕೈಗೆ ಏನಾದರೂ ಫ್ರಾಕ್ಚರ್ ಆದ್ರೆ ಇರುತ್ತೆ, ನಾವು ಎಲ್ಲ ಆಸ್ಪತ್ರೆಗೆ ಹೋಗಿ ನಾವು ಸರಿಪಡಿಸ್ಬೋದು, ಆದ್ರೆ ಮಿದುಳು ಸರಿಪಡಿಸೋಕೆ ಆಗಲ್ಲ. ಹೀಗಾಗಿ ದಯಮಾಡಿ ನಮ್ಮೆಲ್ಲ ವಾಹನ ಸವಾರರು ಕಡ್ಡಾಯವಾಗಿ ವಾಹನ ಚಲನೆ ಮಾಡುವಾಗ ಕಡ್ಡಾಯವಾಗಿ ಏನು ಮಾಡಬೇಕಪ್ಪ ಅಂದ್ರೆ ಹೆಲ್ಮೆಟನ್ನು ಧರಿಸ್ಬೇಕು. ಯಾಕೆ ಧರಿಸ್ಬೇಕಪ್ಪ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಕುಟುಂಬದ ಭವಿಷ್ಯಕ್ಕಾಗಿ, ನಮ್ಮ ಹೆಲ್ತ್ ಕಾಯ್ತಾ ಇರ್ತಾರೆ. ನನ್ನ ಮಗ ಹೊರ ಹೋಗಿ ಯಾವಾಗ ಬರ್ತಾನೆ. ಒಂದು ವೇಳೆ ಅತಿ ವೇಗದಿಂದ ಹೋಗಿ ಎಲ್ಲೋ ಬಿದ್ದು
ಡೆತ್ ಆಗಿ ಹಣ ಬರ್ಕೊಂಡು ಹ್ಯಾಂಗ್ ಕಲಿತಿಲ್ಲ ಅವ್ರು ಕಡ್ಡಾಯ ಹೆಲ್ಮೆಟ್ ಇರಬೇಕು, ಇನ್ಸೂರೆನ್ಸ್ ಇರಬೇಕು. ಇದು ಯಾಕೆ ಹೇಳಲ್ಲ? ವೆರಿ ಗುಡ್ ವೆರಿ ಗುಡ್. ಅದೇ ರೀತಿಯಾಗಿ ಇನ್ನೊಂದು ಏನ್ ನಡೆದಪ್ಪ ಅಂದ್ರೆ ಬಹಳಷ್ಟು ಜನ ಕುಡಿದು ವಾಹನ ನಡೆಸ್ತಾರ, ಅರಿವೇ ಇರಲ್ಲ, ಬಿದ್ದಿದೆ ಯಾರು ಇರಲ್ಲ, ಯಾವಾಗ ಹೇಳ್ತಾರೆ ಯಾವಾಗ ಡೆತ್ ಆಗ್ತಾರೆ. ದಯಮಾಡಿ ಯಾರು ಕುಡಿದು ವಾಹನ ಚಲನೆ ಮಾಡಬೇಡ್ರಿ, ಸ್ಪೀಡಾಗಿ ಹೋಗ್ಬೇಡ್ರಿ, ಅತಿ ವೇಗದಿಂದ ಹೋಗ್ಬೇಡ್ರಿ. ಅದೇ ರೀತಿಯಾಗಿ